ಇಲ್ಲಿ ಓ ಆರೆಂಜ್ ಫಿಶ್ ನೋಡಿ ಕುಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲರಿಗೂ ದಸರಾ ವೆಕೇಷನ್ಸ್, ಮಕ್ಕಳಿಗೆಲ್ಲ ಹಾಲಿಡೇ ಇರುತ್ತೆ. ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಇದು ಯಗ್ನಳ್ಳಿ ಕ್ರಾಸ್ ಪೀನಿಯರ್ ಸೆಕೆಂಡ್ ಸ್ಟೇಜಲ್ಲಿ ಬರೋದು ಜಯ ಮಾರುತಿ ಹಾಸ್ಪಿಟಲ್. ನನ್ನ ಮಗ ಹುಟ್ಟಿದ ಹಾಸ್ಪಿಟಲ್ಲು, ಅದಕ್ಕೆ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಇವತ್ತು ನಿಮ್ಮನ್ನ ಅಮ್ಯೂಸ್ಮೆಂಟ್ ಪಾರ್ಕ್ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಬರೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಲೊಕೇಟ್ ಆಗಿದೆ. ನಾನು ಫುಲ್ ಅಡ್ರೆಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಲೊಕೇಶನ್ ಮುಖಾಂತರ ಹೋಗ್ಬೋದು. ಎಂಟ್ರಿ ಫೀಸ್ ಎಷ್ಟು, ಚಿಕ್ಕ ಮಕ್ಕಳಿಗೆ ಎಷ್ಟು ತೊಗೋತಾರೆ, ದೊಡ್ಡವರಿಗೆ ಎಷ್ಟು ತೊಗೊತಾರೆ, ಮತ್ತು ಅಲ್ಲಲ್ಲಿ ಏನೇನು ಆಟಗಳಿದ್ದಾವೆ, ಪಾರ್ಕಿಂಗ್ ಚಾರ್ಜೆಸ್ಟು ಎಲ್ಲ ಡೀಟೇಲಿಂಗ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಪ್ಲೀಸ್ ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ, ಫುಲ್ಲು ವಿಡಿಯೋ ನೋಡಿ. ನಿಮಗೂ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಮತ್ತು ಯಾರೆಲ್ಲ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆಲ್ಲ ಇದರಲ್ಲಿ ಏನೇನಿರುತ್ತೆ ಎಲ್ಲನೂ ತೋರಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ನಿಮ್ಮ ಮಕ್ಕಳಿಗೆ ನಿಯರ್ ಬೈ ಯಾರಾದರೂ ಇದ್ದರೆ, ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಇಲ್ಲಿ ಕರ್ಕೊಂಡೋಗಿ ಬನ್ನಿ. ಯಾಕಂದರೆ ಅಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ನಾನಿಲ್ಲಿ ಬಂದ್ವಿ, ನಾವು ಕೂಡ ಬರೋಷ್ಟೊತ್ತಿಗೆ 6:30 ಏನೋ ಆಗಿತ್ತು. ನೋಡ್ತಿರಬಹುದು ದಿಸ್ ಎಂಟ್ರೆನ್ಸ್ ಗೇಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ಒಂಥರ 3D ಎಫೆಕ್ಟಲ್ಲಿ ಶಾರ್ಕ್ ಆ ಥರ ಡೋರ್ ಓಪನ್ ಥರ, ಅದರೊಳಗೆ ನಾವು ಹೋಗೋ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಮನೆಗೆ ವರ್ತ್ ಅಂತ ನಂಗೆ ಅನ್ನಿಸ್ತು. ನಾನು 2 ಸಾರಿ ಅಮ್ಯೂಸ್ಮೆಂಟ್ ಪಾರ್ಕ್ ಹೋಗಿದ್ದೀನಿ. ಕಾಮಾಕ್ಷಿ ಪಾಳ್ಯದಲ್ಲಿ 1 ಸರಿ, ಗೊಲ್ರಟ್ಟಿಲಿ 1 ಸರಿ. ಬಟ್ ಈ ರೀತಿ ಯಾರೂ ಮಾಡಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಟಿಕೆಟ್ ತೊಗೋಬೇಕು. ದೊಡ್ಡವರಿಗೆ 80 ರುಪೀಸ್, 3 ಇಯರ್ಸ್ ಎಬೋವ್ ಆದರೆ ಅವರಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. 3 ಇಯರ್ಸ್ ಬಿಲೋ ಇದ್ದರೆ ಅವರಿಗೆ ಟಿಕೆಟ್ ತೊಗೊಳ್ಳಲ್ಲ. ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡ್ಬಿಟ್ಟು ಎಂಟ್ರೆನ್ಸಲ್ಲಿ ಅವರಿಗೆ ಟಿಕೆಟ್ ತೋರಿಸ್ಬೇಕು. ಅವ್ರಿಗೆ ಕೈ ಕೊಟ್ಟು ಇದು ಎಂಟ್ರೆನ್ಸ್. 3D ಎಫೆಕ್ಟ್ಸಲ್ಲಿದೆ ಇಮೇಜಸ್ಸು, ಥೀಮ್ಸು. ನೀವು ಬೇಕಾದರೆ ಫೋಟೋ ಕ್ಲಿಕ್ ಮಾಡ್ಕೋಬಹುದು. ನಾನು ಫೋಟೋ ಕ್ಲಿಕ್ ಮಾಡಿದ್ದೀನಿ. ಯಾವ ರೀತಿ ಬಂತು ಅಂತಲೂ ನಾನು ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಕ್ಲಿಯಾರಿಟಿ. ಅಂದರೆ 3D ಎಫೆಕ್ಟ್ ಹಾಗೆ ಬರುತ್ತೇನೋ ಅನ್ನೋ ಆಗಿದೆ. ಫೋಟೋಸ್ ಎಲ್ಲ ತಗೊಳ್ಳೋರಿಗೆ ತುಂಬಾ ಚೆನ್ನಾಗಿದೆ. ಇದು ಸ್ನೇಕ್ ಥೀಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಅಷ್ಟು ಅಲ್ಲೇ ಅಂದರೆ ಇದು ಒರಿಜಿನಲ್ ಅನ್ನೋ ಮಟ್ಟಿಗೆ ಅನ್ನಿಸ್ತಾ ಇತ್ತು. ಇದು ಎಂಟ್ರೆನ್ಸ್. ಆ ಥೀಮ್ಸ್ ಎಲ್ಲ ಮುಗಿಸ್ಕೊಂಡು, 3D ಥೀಮ್ಸ್ ಎಲ್ಲ ಮುಗಿಸ್ಕೊಂಡು ಬರೋದೇ ನೀವು ಅಂಡರ್ ವಾಟರ್ ಫಿಶ್ ಟನಲ್ಗೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಬೆಂಗಳೂರಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಮಾಡಿರೋ ಅಂಥದ್ದು. ಫಸ್ಟು ಫಿಶ್ಗಳಿದ್ದಾವೆ. ಫಿಶ್ ಎಲ್ಲ ನೋಡಾದಮೇಲೆ ಅಂಡರ್ ವಾಟರ್ ಟನಲ್ ಬರುತ್ತೆ. ಅದನ್ನು ಕೂಡ ನಾನು ಡೀಟೇಲಿಂಗಾಗಿ ತೋರಿಸ್ತೀನಿ. ಇನ್ನೊಂದು ಸರಿಪಡಿಸ್ಕೋಬಹುದಾಗಿದ್ದು ಅಂತ ಅನಿಸಿದ್ದು, ಯಾವ್ಯಾವ ಫಿಶ್ ಅಂತ ಮೆನ್ಷನ್ ಮಾಡಿ ಮೇಲ್ಗಡೆ ಮೆನ್ಷನ್ ಮಾಡಿದರೆ ನೋಡೋರಿಗೆ ಇದೇ ಫಿಶ್ ಅಂತ ಒಂದು ಐಡಿಯಾ ಬರ್ತಿತ್ತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಈಗ ನಮಗೆಲ್ಲ ಫಿಶ್ಗಳು ಇದಿದೆ ಫಿಶ್ ಅಂತ ಅಷ್ಟು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಬರಲ್ಲ. ಬಟ್ ಇದಕ್ಕೆ ಇದೇ ಫಿಶ್ ನೇಮ್ ಅಂತ ಇರುತ್ತಲ್ಲ, ಅದನ್ನು ಮೇಲ್ಗಡೆ ಮೆನ್ಷನ್ ಮಾಡಿದರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ನಿಜ ತುಂಬ ವೆರೈಟೀಸ್ ಆಫ್ ಫಿಶ್ಗಳಿದ್ದಾವೆ. ಆ ಫಿಶ್ ಟ್ಯಾಂಕು ಮೇಂಟೈನ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಕೊಡಬೇಕು ನಾವು. ತುಂಬಾ ಚೆನ್ನಾಗಿ ನೀಟಾಗಿದೆ. ಮತ್ತು ಫಿಶ್ಶು ಅಷ್ಟೇ ಎಲ್ಲ ಥರದ ಫಿಶ್ ಇಟ್ಟಿದ್ದಾರೆ. ಬ್ಲ್ಯಾಕ್ ಫಿಶ್ಶು, ಸಿಲ್ವರ್ ಫಿಶ್ಶು, ಗೋಲ್ಡ್ ಫಿಶ್ಶು, ಸ್ನೇಕ್ ಫಿಶ್ಶು, ಅಂದರೆ ಸಮ್ ನೇಮ್ಗಳು ಗೊತ್ತು ಅಷ್ಟೇ. ಇದು ಗೋಲ್ಡ್ ಫಿಶ್ಶು, ಇದು ಸ್ನೇಕ್ ಫಿಶ್ಶು. ನಾನು ಫಸ್ಟ್ ಟೈಮ್ ನೋಡಿದ್ದು. ಸೇಮ್ ಆ ಥರನೇ ಇದೆ. ನಾನು ನೋಡಿ ಶಾಕ್ ಆಗಿಬಿಟ್ಟೆ, ಇದೇನಪ್ಪ ಇಷ್ಟೊಂದಿದೆ ಅಂತ. ಇದು ಯೆಲ್ಲೋ ಕಲರ್ ಫಿಶ್ ಇತ್ತು. ನನಗೆ ನೇಮ್ಗಳು ಅಷ್ಟು ಗೊತ್ತಿಲ್ಲ. ನಂಗೆ ಗೊತ್ತಿರೋ ಅಷ್ಟನ್ನು ನಾನು ಇಲ್ಲಿ ತೋರಿಸಿದ್ದೀನಿ.
ಪ್ಲೀಸ್ ಚಿಕ್ಕ ಮಕ್ಕಳಿದ್ರೆ ದಯವಿಟ್ಟು ಇಲ್ಲಿಗೊಂದ್ಸರಿ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ ನನ್ನ ಅನಿಸಿಕೆ. ಆ ಫಿಶ್ ಎಲ್ಲ ಮುಗಿದ್ಮೇಲೆ ಫಿಶ್ ಟನಲ್, ಅಂಡರ್ ವಾಟರ್ ಫಿಶ್ ಟನಲ್ ಒಳಗೆ ಎಂಟ್ರಿ ಆಗ್ತೀವಿ. ಇದು ಮೈಸೂರಲ್ಲೂ ಇದೆ. ನೀವು ಮೈಸೂರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿಗಂತೂ ಮಿಸ್ ಮಾಡಬೇಡಿ, ತಪ್ಪದೇ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಇದು ಎಲ್ಲಿವರೆಗೂ ಓಪನ್ ಇರುತ್ತೆ ನನಗೆ ಡೇಟ್ ಕೇಳೋದು ಮರ್ತೋದೆ. ಬಟ್ ರೀಸೆಂಟ್ಲಿ ಇನ್ನೂ ಒಂದು 1 ಮಂತ್ 20 ಡೇಸ್ ಏನೋ ಆಯಿತು ಇಲ್ಲಾಕಿ. ಇದು ಚಿಕ್ಕ ಚಿಕ್ಕ ಫಿಶ್ಶು, ಕಲರ್ಫುಲ್ ಫಿಶ್ ಇತ್ತು, ತುಂಬಾ ಚೆನ್ನಾಗಿತ್ತು. ಇದು ದೊಡ್ಡ ದೊಡ್ಡ ಫಿಶ್ಶು ಮತ್ತು ಸ್ನೇಕ್ ಫಿಶ್ಶು ಕೂಡ ಇಲ್ಲಿತ್ತು. ನಾನು ನಿಮ್ಗೆ ಒಂದೊಂದನ್ನೇ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಇವಾಗ ನೀವು ಏನು ನೋಡ್ತಿದ್ದೀರಲ್ಲ, ಈ ಫಿಶ್ಶು ಮಾರ್ಕೆಟ್ ಪ್ರೈಸು 1 ಲ್ಯಾಕ್ ರುಪೀಸ್ ಅಂತೆ. 80ಇಂದ ಸ್ಟಾರ್ಟ್ ಆಗಿ 1 ಲ್ಯಾಕ್ ಸೈಜ್ ಮೇಲೆ ಹೋಗುತ್ತಂತೆ. ನಂಗೆ ಗೊತ್ತಿಲ್ಲ, ಅಲ್ಲಿರೋರೆಲ್ಲ ಹೇಳ್ತಿದ್ರು ಇದು 1 ಲ್ಯಾಕ್ ಫಿಶ್ಶು ನೋಡು ಅಂತ. ತುಂಬಾ ಚೆನ್ನಾಗಿ ಕಲರ್ಫುಲ್ ಫಿಶ್ಶು, ದೊಡ್ಡ ದೊಡ್ಡ ಫಿಶ್ಶು, ತುಂಬಾ ಚೆನ್ನಾಗಿತ್ತು. ಒಂಥರ ಬೇರೆ ವರ್ಡ್ಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಅಂಡರ್ ವಾಟರ್ ಟನಲ್ ಆದಮೇಲೆ ಮತ್ತೆ ಫಿಶ್ ಎಕ್ಸ್ಪೋ, ಮತ್ತಷ್ಟು ಮೀನುಗಳು, ಬರೀ ಮೀನಿನ ಪ್ರಪಂಚ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದಾವೆ ಫಿಶ್ಗಳು. ಇದು ಮೀಸೆ ಫಿಶ್ ಅಂತೆ. ಅದೇ ಹೇಳಿದ್ನಲ್ಲ, ನಾನು ನೇಮ್ ಹಾಕಿದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಯಾವ್ಯಾವ ಫಿಶ್ ಅಂತ ಜನನು ತಿಳ್ಕೊತಾ ಇದ್ರು ನನ್ನ ಪ್ರಕಾರ. ನಾವು ಸಂಡೇ ಹೋಗಿದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಬೇರೆ ದಿನಗಳಲ್ಲಿ ಇಷ್ಟು ಕ್ರೌಡ್ ಇರಲ್ವಂತೆ. ಅಂದರೆ ನೀರನ್ನ ಕ್ಲೀನ್ ಮಾಡಿ ಹಾಕದೆ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಕೊಡೋ ಅಮೌಂಟಿಗೆ ನೋಡೋದಕ್ಕೆ ನನ್ನ ಪ್ರಕಾರ ವರ್ತ್ ಇಟ್. ಬಟ್ ಆ ಒಳಗಡೆ ಇರೋ ಗೇಮ್ಗಳಿಗೆ ಬೇರೆ ಚಾರ್ಜ್ ಮಾಡ್ತಾರೆ. ಇದು ನೋಡೋದಕ್ಕೆ ನನ್ನ ಪ್ರಕಾರ 80 ರುಪೀಸ್ ಇಸ್ ಬೆಸ್ಟ್ ಮನಿ ಅಂತ ಹೇಳ್ತೀನಿ. ಬೇರೆ ಕಡೆ ಎಲ್ಲ ಹೋದರೆ ಅದಕ್ಕೆ ಒಂದು ಚಾರ್ಜ್, ಆಟ ಆಡೋದಕ್ಕೆ ಒಂದು ಚಾರ್ಜ್, ಆ ಥರ 800 850 ಮಾಡ್ತಾರೆ. ನಿಮಗೆ ನೋಡ್ಕೊಂಬರ್ತೀನಿ ಅಂದರೆ ಆರಾಮಾಗಿ 200 ರುಪೀಸ್ ಇಟ್ಕೊಂಡ್ರೆ ನೀವು ಆರಾಮಾಗಿ ಹೋಗ್ಬೋದು. ಒಂದು ಫ್ಯಾಮಿಲಿ ಅಂತ ಹೋದರೆ ಒಂದು 500 ರುಪೀಸ್ ಖರ್ಚಾಗುತ್ತೆ. ಇದು ಹೇಳಿ. ಮತ್ತು ಇನ್ನೊಂದೇನು ಅಂದರೆ, ನೀವು ಮನೆಗೆ ಏನು ಬೇಕಾಗಿರೋ ವಸ್ತುಗಳೆಲ್ಲನೂ ಇಲ್ಲಿದೆ. ಜೈಪುರ್ದು ಮತ್ತು ರಾಜಸ್ಥಾನಿದು, ಗುಜರಾತಿ ಐಟಮ್ಮು, ಬಟ್ಟೆ, ಶೂಸು, ಮತ್ತು ಸ್ಪೆಕ್ಸು, ಮತ್ತು ಇದು ಗೋಬಿ ಮಸಾಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ರು. ಬಿಸಿ ಇದೆ, ಒಂದು ಪೀಸು ಟೇಸ್ಟ್ ಮಾಡಿ. ಟೇಸ್ಟ್ ರೆಡಿನಾ? ರೆಡಿ ಮಿಕ್ಸ್ ಇದು ಗೋಬಿ ಪೌಡರ್. ಏನಿಲ್ಲ ನಡೆಗ ಇದೇ ಸೇಮ್ ಈ ಥರ ವೆಜಿಟೇಬಲ್ಸ್ ಕಟ್ ಮಾಡಿದ್ದೀರಲ್ಲ, ಕಟ್ ಮಾಡಿಟ್ಟು ಬೇರೆ ನೀರಲ್ಲಿ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಟ್ರಯಲ್ಗೂ ಕೂಡ ಟೇಸ್ಟ್ಗೂ ಕೂಡ ಮಾಡಿ ಕೊಡ್ತಾಯಿದ್ರು. ಮತ್ತು ಇಲ್ಲಿ ನೀವು ಏನೇ ತಗೊಳ್ಳಿ, 10 ರುಪೀಸ್, 20 ರುಪೀಸ್, 30 ರುಪೀಸ್ ಮ್ಯಾಕ್ಸ್ ಅಂದರೆ ತುಂಬಾ ಚೆನ್ನಾಗಿತ್ತು. ರಿಬ್ಬನ್ಸು, ಕ್ಲಿಪ್ಸ್ ಆಗಿರಲಿ, ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೈಡ್ ಕ್ಲಿಪ್ಸು, ಕೂಮ್ಸು, ಸ್ಟಿಕ್ಕರ್ಸು, ಕೀ ಬಂಚು, ತುಂಬಾ ವೆರೈಟೀಸ್ ಆಫ್ ಇತ್ತು. ನಾನು ಮಗುಗೆ ಒಂದು ಕ್ಲಿಪ್ ತಗೊಂಡೆ, ನನ್ನ ಮಗಳಿಗೆ. ಏರ್ ಬೆಂಡ್ಸು ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ತೊಗೋಬೋದಿತ್ತು, ಮನೆಗೆ ಬಂದು ಅನ್ನಿಸ್ತು ವೀಡಿಯೋಸ್ ನೋಡಿ ನಾನು ಇನ್ನೊಂದು ಸ್ವಲ್ಪ ತೊಗೋಬೋದಿತ್ತೇನೋ ಅಂತ. ಬಟ್ ವರ್ತ್ ಇಟ್. ಮ್ಯಾಕ್ಸ್ ಅಂದರೆ ಒಂದು 50 ರುಪೀಸ್ ಒಳಗಡೆ ಎಲ್ಲ ಥರದ್ದು ಐಟಮ್ ಇಲ್ಲಿ ಸಿಗುತ್ತೆ. ಔಟ್ಸೈಡ್ ಹೋದರೆ ಒಂದು ಕ್ಲಿಪ್ಪು, ಚಿಕ್ಕ ಕ್ಲಿಪ್ಪೇ 20-30 ರುಪೀಸು. ಬಟ್ ಇಲ್ಲಿ ದೊಡ್ಡ ದೊಡ್ಡ ಕ್ಲಿಪ್ಸ್ ಎಲ್ಲ 30 ರುಪೀಸ್, 20-10ಗೆಲ್ಲ ಇತ್ತು. ಮತ್ತು ಟಾಯ್ಸ್ ಇರ್ಬೋದು, ಮಂಕಿ ಕ್ಯಾಪ್ ಇರಬಹುದು, ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಇರಬಹುದು, ಮಕ್ಕಳಿಗೆ ಬಲೂನ್ಸ್ ಇರ್ಬೋದು, ಪಿಂಗಾಣಿ ಐಟಮ್ಸ್ಗಳಿರಬಹುದು, ಮತ್ತು ಸಿಹಿ ತಿನಿಸುಗಳಿರಬಹುದು, ಬಾಂಬೆ ಬಜಾರ್ ಇರ್ಬೋದು. ತುಂಬಾ ಅಂದರೆ ನೋಡ್ತಿದ್ದೀರಲ್ಲ ಇಲ್ಲಿ, ಇದು ಜೈಪುರದಂತೆ ಸ್ವೀಟ್ಸ್ಗಳು ಟೇಸ್ಟ್ಗೂ ಕೊಡ್ತಿದ್ರು. ನನ್ನ ಔಟ್ಸೈಡ್ಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ತುಂಬ ಕಡಿಮೆ. ಮಂಕಿ ಕ್ಯಾಪ್ಸ್ಗಳೆಲ್ಲ ಮಕ್ಕಳಿಗೆ 150 ರುಪೀಸ್ ಅಂತೆ ಇದು ಪರ್ ಪೀಸ್. ನಾನು ಔಟ್ಸೈಡೇ 400 ರುಪೀಸ್ ಕೊಟ್ಟು ನನ್ನ ಮಗುಗೆ ತೊಗೊಂಡಿದ್ದು. ಬಟ್ ಅದೆಲ್ಲ ನೋಡಿದ್ರೆ ಇಲ್ಲಿ ನನ್ನ ಪ್ರಕಾರ ವರ್ತ್. ಏನಾದರೂ ಶಾಪಿಂಗ್ ಮಾಡೋರಿಗೂ ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮ್ ಹೋಗೋದೇ ಗೊತ್ತಾಗಲ್ಲ ಇಲ್ಲಿ.
ಇದರ ಟೈಮಿಂಗ್ಸ್ ಬಂದು 5 to 10 o'clockವರೆಗೂ ಇರುತ್ತೆ. ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಆರಾಮಾಗಿ ನೀವು ಹೋಗಿ ಬರ್ಬೋದು. ಇಲ್ಲೂ ಸುಮಾರುಗಳು ಸ್ನ್ಯಾಕ್ಸ್ಗಳಿತ್ತು, ಬೋಟಿ, ರಿಂಗ್ಸು ಎಲ್ಲ ಟೇಸ್ಟಿಗೆ ನೀವು ಬೇಕು ಅಂದರೆ ಅಲ್ಲೇ ಕರೆದು ಕೊಡ್ತಾರೆ, ತಿಂದು ನೋಡಿ ಆಮೇಲೆ ನೀವು ಪ್ಯಾಕ್ ಮಾಡಿ ತೊಗೊಂಡು ಬರ್ಬೋದು. ಮಿಕ್ಸ್ಚರು ಅಷ್ಟೇ ತುಂಬ ಚೆನ್ನಾಗಿತ್ತು. ಶಂಕರಪಾಳಿ ಮತ್ತು ಚಿಕ್ಕ ಚಿಕ್ಕ ಕೋಡ್ಬಳೆ ಸುಮಾರು ವೆರೈಟೀಸ್ ಆಫ್ ಇತ್ತು. ನಾನು ಸ್ವಲ್ಪ ಹಾಗೆ ಮನೆಗೆ ತಗೊಂಡೆ. ಮತ್ತು ಸುಮಾರು ಗೇಮ್ಸ್ಗಳು ಕೂಡ ಇದ್ದಾವೆ. ದೊಡ್ಡವರಿಗೂ ಬಾಲ್ ಎಸೆದ್ರೆ ಇಷ್ಟು ಅಮೌಂಟ್ ಅಂತ ಕೊಡೋದು, ಇಲ್ಲ ಟಾಯ್ ಕೊಡೋದು, ಮತ್ತು ಗನ್ ಶೂಟ್ ಮಾಡೋದು. ನಾವೇನು ಇದನ್ನು ಆಡೋಕ್ಕೆ ಹೋಗಲಿಲ್ಲ. ಇದು ಗನ್ ಶೂಟ್. ಸುಮಾರು ಬಲೂನ್ಸ್ಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. 3 ಬಲೂನ್ನ ಶೂಟ್ ಮಾಡಿದ್ರೆ ಚಿಕ್ಕ ಟಾಯ್ ಕೊಡ್ತಾರೆ, ಅಂದರೆ ಟೆಡಿ ಬೇರ್. 5 ಬಲೂನ್ನ ನೀವು ಅಟ್ ಎ ಟೈಮ್ ಶೂಟ್ ಮಾಡಿದ್ರೆ ನಿಮಗೆ ನೀವು ಯಾವ್ದು ಕೇಳ್ತೀರೋ ಆ ಟೆಡ್ಡಿನ ಕೊಡ್ತಾರೆ. ಬಟ್ ಹೊಡೆಯೋದಕ್ಕೆ ಆಗಲ್ಲ ಅಷ್ಟೇ. ಕೊನೆಗೆ ಇದನ್ನೆಲ್ಲ ಮುಗಿಸಿದ್ಮೇಲೆ ನಿಮಗೆ ಸಿಗೋದೆ ಪ್ಲೇಯಿಂಗ್ ಏರಿಯಾ. ತುಂಬಾ ಇದ್ದಾವೆ ಇಲ್ಲಿ, ಬಟ್ ಎಲ್ಲದಕ್ಕೂ ಪರ್ ಹೆಡ್ ಇಷ್ಟು ಅಂತ ಕೊಡಬೇಕಾಗತ್ತೆ ನೀವು. 80, 100, 50 ಆ ಥರದ್ದು ಇದೆ. ಒಳಗಡೆನೆ ಚಾಟ್ ಸೆಂಟರು, ಐಸ್ ಕ್ರೀಮ್ ಸೆಂಟರು, ಆನಿಯನ್ ರಿಂಗ್ಸು, ಪಾಪ್ಕಾರ್ನು, ಪ್ರತಿಯೊಂದು ಇದೆ. ನನ್ನ ಮಗಳಿಗೇನೋ ಒಂದು 3 ಗೇಮ್ಸ್ ಆಡಿದ್ಲು, ನಾನು ಒಂದು 2 ಗೇಮ್ಸ್ ಆಡಿದೆ. ಹಸ್ಬೆಂಡ್ ಏನೋ ಗೇಮ್ ಆಡಲಿಕ್ಕೆ ಹೋಗಲಿಲ್ಲ. ಮಕ್ಕಳು ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅವಕ್ಕೂ ಕೂಡ ತುಂಬಾ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್ ಇದು. 80 rupees, ಟ್ರೈನು 100 rupees, ದೊಡ್ಡ ವೀಲಿಗೆ 100 rupees. ಪ್ರತಿಯೊಂದಕ್ಕೂ ಮ್ಯಾಕ್ಸ್ ಅಂದರೆ 120 ಒಳಗಡೆನೆ ಎಲ್ಲ ಟಿಕೆಟ್ಸುಗಳು ಸಿಗುತ್ತೆ. ಏನೇನು ಗೇಮ್ಸ್ ಇದೆ ನಾನು ಆದಷ್ಟು ನಿಮಗೆ ಕವರ್ ಮಾಡಿ ತೋರಿಸಿದ್ದೀನಿ. ಕವರ್ ಮಾಡೋ ಪ್ರಯತ್ನ ಕೂಡ ನಾನು ಮಾಡಿದ್ದೀನಿ. ಎಲ್ಲನೂ ಪೂರ್ತಿ ಡೀಟೇಲಿಂಗಾಗಿ ನಾನು ನಿಮಗೆ ತೋರಿಸಿದ್ದೀನಿ. ನನ್ನ ಮಗಳು ಕೂಡ ಎಂಜಾಯ್ ಮಾಡ್ತಿದ್ದಾಳೆ. ಒಂದು ರಿವ್ಯೂ ನೋಡ್ಕೊಂಬಂದ್ಬಿಡಿ ಏನೇನಿಲ್ಲ ಇದೆ ಅಂತ. ಸುತ್ತ ನಿಮ್ಗೊಂದು ರೌಂಡ್ ತೋರಿಸ್ಕೊಂಬರ್ತೀನಿ. ನೋಡ್ತಿದ್ರಲ್ಲ, ಜಾಗ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಅದಕ್ಕೋಸ್ಕರ ಎಲ್ಲನೂ ಡಿವೈಡ್ ಆಗಿ ನೀಟಾಗಿ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಇದು ವಾಟರ್ ಆ್ಯಕ್ಟಿವಿಟೀಸ್, ಇದು ಜಾರ ಬಂಡೆ. ಬಟ್ ನಾನು ಒಂದು 2 ಗೇಮ್ ಆಡಿದೆ. ಒಂದು ಗೇಮ್ ನಾನು ಆಡಿದ್ದು ಟ್ರೈನ್, ಬಟ್ ತುಂಬಾ ಭಯ ಆಯಿತು. ಬಟ್ ಅಷ್ಟು ಸೇಫ್ಟಿ ಇಲ್ಲ ಅನಿಸುತ್ತೆ. 100 rupees, 80 rupees ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳೋರಿಗೆ ಅಷ್ಟು ಅವರೆಲ್ಲ ರೋಪ್ ಹಾಕಿ ಒಂದು ಅದನ್ನೆಲ್ಲನೂ, ಅಂದರೆ ಒಂದು ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಇದಕ್ಕೆಲ್ಲ ರೋಪ್ ಅಟ್ಯಾಚ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಬೇಕು, ಅದು ಕರೆಕ್ಟಾಗಿ ಫಿಕ್ಸ್ ಆಗಿದೆಯಾ ಅನ್ನೋದನ್ನ ನೋಡಬೇಕು. ಇಷ್ಟೆಲ್ಲ ಮಾಡ್ತಾರೆ ಅಂದಾಗ ಪರ್ ಹೆಡ್ 100 rupees, 80 rupees ಕೊಡೋದ್ರಲ್ಲಿ ಏನು ಜಾಸ್ತಿ ಕೊಡ್ತಿದ್ದೀವಿ ಅಂತ ಏನು ಅನಿಸಲ್ಲ. ನಂಗೆ ಈ ಗೇಮ್ ಸ್ವಲ್ಪ ನಾನ್ ಸೇಫ್ಟಿ ಅಂತ ಅನ್ನಿಸ್ತು. ಬಿಕಾಸ್ ಸ್ಲೋಗಿ ಬರ್ತಿದ್ದು, ಅಂತ ಹಿಂಗೆ ಬಾಗ್ದಂಗೆ ಆಗಿಬಿಡುತ್ತೆ. ಅಷ್ಟು ಗ್ರಿಪ್ ಇಲ್ಲ ಅಂದರೆ ಬಿದೋಗ್ಬಿಡ್ತೀವಿ ಅನ್ನೋ ಸ್ವಲ್ಪ ಭಯ. ಬಟ್ ಅಷ್ಟಿಲ್ಲದೆ ಫಿಕ್ಸ್ ಮಾಡಿರ್ತಾರೆ ಅಂತ ಮೈಂಡಿಗೆ ಬರ್ತಿರುತ್ತೆ, ಬಟ್ ಬೀಳ್ತೀವಿ ಅನ್ನೋ ಭಯ ಸಿಕ್ಕಾಪಟ್ಟೆ ಇರುತ್ತೆ. ಸ್ನೇಹಿತರೆ, ಪ್ರತಿಯೊಂದೂ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಅಂದರೆ ಫಿಶ್ ಎಕ್ಸ್ಪೋ ಇರ್ಬೋದು, ಫಿಶಸ್ ಇರ್ಬೋದು, ಪ್ಲೇ ಏರಿಯಾ ಇರ್ಬೋದು, ಪ್ರತಿಯೊಂದೂ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕೆಲವೊಂದಿಷ್ಟು ಫೋಟೋಸ್ಗಳನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನೀವು ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಎಂಜಾಯ್ ಮಾಡಿದರೆ ದಯವಿಟ್ಟು ಒಂದು ಲೈಕು, ಶೇರ್, ಕಮೆಂಟ್ ಮಾಡಿ. ಯೂಸ್ ಆಗಿದರೆ ಮಾತ್ರ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್ ಆರ್ ನೆಕ್ಸ್ಟ್ ವಿಡಿಯೋ. ಬಾಯ್.